ನಾವು ಕಳೆದ 5-6 ವರ್ಷಗಳಿಂದ ಈ ಚಟುವಟಿಕೆಗಳಲ್ಲಿ ತೊಡಗಿದ್ದೇವೆ. ಮುಂದಿನ ವರ್ಷ ಕೂಡ ನಮಗೆ ಈ ಶಾಲೆಗೆ ಬರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಯಾಕೆಂದ್ರೆ ನಮಗೆ ಎಲ್ಲೋ ಕಡೆ ನಾವು ಅಹಂಕಾರದಿಂದ ಮಾತನಾಡಬಾರ್ದು. ಈ ಪುಸ್ತಕಗಳನ್ನ ಕೊಡ್ಲಿಕ್ಕೆ ಶಕ್ತಿಯನ್ನು ತುಂಬಿದವನು ಆ ಭಗವಂತ, ಅವನು ನಮಗೆ ದುಡಿಮೆಯ ಮಾರ್ಗವನ್ನು ಕಲಿಸಿದ್ದಾನೆ. ಹಾಗೆ ನಮಗೆ ಈ ದುಡಿಮೆಯ ಅಂಗವಾಗಿರುವಂತಹ ಕ್ರೋಢೀಕೃತವಾದಂತಹ ಅಮೌಂಟನ್ನು, ಒಂದು ಸಾಮಗ್ರಿಗಳನ್ನು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಮಾಡೋದಂಥವ್ರು ನಮಗೆ ಸ್ಕೂಲಿನ ಹಿರಿಯರು, ಶಾಲಾಭಿವೃದ್ಧಿ ಸಮಿತಿಯರು ಅಥವಾ ಇವರೆಲ್ಲ ಮೊದಲು ನಮಗೆ ಕುಸುಮಾ ಮೇಡಮ್ ನಮ್ಮ ಶಾಲೆಗೂ ಕೊಡಿ ಅಂತ ಕೇಳಿದರು. ಖಂಡಿತ ನಮ್ಮ ಶಾಲೆ ನಮಗೆ ಭೇದ ಭಾವ ಇಲ್ಲ, ಸರ್ಕಾರಿ ಶಾಲೆ ಆಗಿರಬೇಕಷ್ಟೇ. ಇವತ್ತು ನಾವು ಅಲ್ಲಿಗೆ ಅರಳಿಕೊಪ್ಪಕ್ಕೆ ಹೋಗಿ ಬಂದ್ವಿ. ನಿನ್ನೆ ನಾವು ಜಿಗಳೆ ಮನೆ ಮತ್ತು ಬ್ರಾಹ್ಮಣ ಮಂಚಾಲೆ ಅಲ್ಲಿಗೆ ಹೋಗಿ ಬಂದ್ವಿ. ನೇರಲಗಿ, ಶಿರುವಾಳ, ನಮಗೆ ಯಾವುದೇ ತಾರತಮ್ಯ ಇಲ್ಲ. ಸಾಗರ ತಾಲೂಕಿನ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾಗಿರಬೇಕು ಅಷ್ಟೇ ನಮ್ಮ ಒಂದು ಯೋಚನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಎಲ್ಲರನ್ನು ಕೇಳ್ಕೊಳ್ತಾ, ಮತ್ತೊಮ್ಮೆ ಮಕ್ಕಳಿಗೆ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ನೀವೆಲ್ಲರೂ ಉತ್ತಮ ಪ್ರಜೆಗಳಾಗಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಹೇಳಿದ್ರು ನಾವು ಸರ್ಪ್ರೈಸ್ ಆಗಿ ಇಟ್ಕೊಂಡಿದ್ದೀವಿ. ಯಾರಿಗೂ ನಿಮ್ಗೆ ಮಾಡಿದಲ್ಲ, ಪ್ರತಿದಿನ ನಾವು ಅಬ್ಸರ್ವೇಷನ್ ಮಾಡ್ತಿದ್ದೀವಿ. ಕಾಪಿ ರೈಟಿಂಗ್ ಯಾರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಏನು ಅಂತ ಹೇಳಿ ಅದಕ್ಕೆ ಆದ ಒಂದಿಷ್ಟು ಮಾನದಂಡಗಳಿದ್ವು, ಯಾವ್ಯಾವ ಕ್ಲಾಸು ಏನು ಅಂತ. ಆ ಹಂತದಲ್ಲಿ ಒಂದಿಷ್ಟು ಮಾನದಂಡಗಳ ಮೇಲೆ ನಾವು ಒಂದಿಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಅದರರ್ಥ ನಾನು ಚೆನ್ನಾಗಿ ಬರ್ದಿಲ್ಲ ಅಂತ, ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ. ಅದರಲ್ಲಿ ಅತ್ಯುತ್ತಮವಾದ ನಾವು ಒಂದಿಷ್ಟು 6-8 ಹೆಸರುಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುಂದಿನ ವರ್ಷ ನೀವೆಲ್ಲರೂ ಚೆನ್ನಾಗಿ ಬರೀರಿ ಅಂತ ಹೇಳಿ ಶುಭ ಹಾರೈಸ್ತಾ, ಈಗ ಮೊದಲನೇದಾಗಿ 1, 2ನೇ ತರಗತಿ ಆನಂತರ ಶ್ರೇಷ್ಠ ಇದ್ದಾನ. ಶ್ರೇಷ್ಠ ಇನ್ನೊಂದು ಸಂಖ್ಯೆ, ಒಂದು ಅನನ್ಯ, ಇನ್ನೊಂದು ಪ್ರಾರ್ಥನಾ. ಬನ್ನಿ ನಿಂತ್ಕೊಂಡಿರೋ. ಪ್ರಾರ್ಥನಾ, ಹ್ಯಾಪಿ ಬರ್ತ್ಡೇ ಟು ಯು. ನೆಕ್ಸ್ಟ್ 6 ಮತ್ತು 7ನೇ ವಿಭಾಗದಲ್ಲಿ ರಿಯಾ, ಆರ್ತನಾ, ಅನುಷ್ಕಾ. ಆರ್ತನಾ ಹಾಡು ಹೇಳಿದವರು 3 ಜನ ಬನ್ನಿ. ಇನ್ನು ಸ್ವಲ್ಪ ಅಥವಾ ನೀವು ಆ ಕಡೆ 1-2 ಜನ, ಒಬ್ಬರು ಇಬ್ಬರು ಈ ಕಡೆ ಬನ್ನಿ. ಈ ಕಡೆ ನನ್ನ ಪಕ್ಕಕ್ಕೆ 2 ಜನ. ಮುಂದೆ ನಿಲ್ಲಿಸಿ. ಎಸ್, ಎಸ್, ಓಕೆ. ಎಲ್ಲ ಮುಖ ಕಟ್ಟೆ ಇಟ್ಕೊಳ್ಬೇಡಿ, ಪುಸ್ತಕ ಕಡೆ ಇಟ್ಕೊಳ್ಳಿ. ನಮಗೆ ಮಕ್ಕಳನ್ನು ಉದ್ದೇಶಿಸಿ 1-2 ಪ್ರೋತ್ಸಾಹಕ ಮಾತುಗಳನ್ನು ಹೇಳಬೇಕಾಗಿ. ಈಗ ನಾನು ಮಾತಾಡೋಂಥ ಏನು ಮುಗಿಸಿಲ್ಲ ಸರ್, ಅಷ್ಟು ಮಾತಾಡಿ ಮುಗಿಸಿದ್ದಾರೆ. ಅವ್ರು ಹೇಳಿದ್ದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಅವ್ರ ದುಡಿಮೆಯ, ಅವರ ಶ್ರಮದ ಫಲವನ್ನೇ ನಿಮಗೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ಪೂರ್ಣ ಪ್ರಮಾಣದ ನಿಮಗೆ ಅನುಕೂಲತೆಗಳನ್ನು ಅವ್ರು ಮಾಡ್ಕೊಡೋಕ್ಕಾಗದೇ ಇದ್ರು ಅವರ ಶ್ರಮದ ಒಂದು ಭಾಗವನ್ನು ನಿಮಗೆ ಪುಸ್ತಕಗಳನ್ನು ನೀಡೋದ್ರ ಮುಖಾಂತರ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಓದ್ತಾ ಇದ್ದೀವಿ ಅನ್ನೋ ಮಕ್ಕಳು ಯಾವುದೇ ರೀತಿಯಾದ ಹಿಂಜರಿತಕ್ಕೆ ಒಳಗಾಗಬಾರ್ದು. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ದಿನ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳುಗಳೇ ಉನ್ನತ ಹುದ್ದೆಗಳಾಗಿದ್ದಾರೆ. ಅದನ್ನು ನೀವು ಮನೆಗೊಂಡು ಎಲ್ಲರೂ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ದೇಶಕ್ಕೆ ಒಳ್ಳೆ ಆಸ್ತಿಯಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕಲ್ಪಿಸಿ ನನ್ನ ಮಾತು.
ಒಂದೆರಡು ಯಾವಾಗಲೂ ಅವರಿಗೆ ಆ ರೂಮೇ ಬಹಳ ಪ್ರೀತಿ. ಪ್ರತಿ ಸರಿ ಬಂದಾಗ ನಾನು ಈ ರೂಮಲ್ಲಿ ಈ ಜಾಗದಲ್ಲಿ ಕುತ್ಕೊಳ್ತೀನಿ ಅಂತ ನೆನಪು ಮಾಡ್ತಾರೆ. ಸತತ 3ನೇ ವರ್ಷದಲ್ಲೂ ಸಹ ಫಸ್ಟ್ ಬಂದ್ಬಿಟ್ಟೆ ಅದೇ ರೂಮಿಗೆ ಹೋಗ್ತಾರೆ ಅವರು. ಸೊ ಅವರು ಒಂದು ನೆನಪಿನ ಬುದ್ಧಿಯನ್ನು ಒಂದೆರಡು ಮಾತುಗಳನ್ನು ಹೇಳಬೇಕು. ಅಧ್ಯಕ್ಷರೇ, STFC ಅಧ್ಯಕ್ಷರೇ, ನಗರಸಭೆ ಸದಸ್ಯರೇ, ಅರವಿಂದ ಟ್ರಸ್ಟಿನ ಮುಖ್ಯಸ್ಥರೇ ಹಾಗೂ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ನಾನು 5, 6, 7ನೇ ತರಗತಿನ ಇದೇ ಶಾಲೆಯಲ್ಲಿ ಓದಿದ್ದು. ಹಾಗಾಗಿ ನನಗೆ ಈ ಶಾಲೆಗೆ ಬರಬೇಕಂತಂದರೆ ಭಾಳ ಖುಷಿ ಆಗ್ತದೆ. ನನಗೆ 5, 6, 7ರಲ್ಲಿ ಅವಾಗ ಗುರುಮೂರ್ತಿ ಅಂತ ಹೆಡ್ ಮಾಸ್ಟರ್ ಇದ್ದರು, ಅಜ್ಜಪ್ಪಯ್ಯ ಮೇಷ್ಟ್ರು, ಶಿವಮೂರ್ತಿ ಮೇಷ್ಟ್ರು, ಅಣ್ಣಮ್ಮ ಟೀಚರು, ಸರೋಜಮ್ಮ ಟೀಚರು, ನಾಗರತ್ನ ಟೀಚರು, ಹಾಗೆ ಎಲ್ಲ ಟೀಚರ್ಸ್ಗಳು ನನಗೆ ಕಣ್ಣು ಮುಂದೆ ಇದ್ದಾರೆ ನನಗೆ ಕಲಿಸಿದವ್ರನ್ನ. ಕ್ಲಾಸ್ಮೇಟ್ಸ್ ಭಾಳ ಜನ ಇದ್ದಾರೆ ಸರ್, ಈಗ ಹೇಳಿದ್ರೆ ಮಾತಾಡ್ಬೋದು. ಹಾಗೆ ಈಗ ನಮ್ಮದು ಅರವಿಂದ ಸಂಸ್ಥೆನ ಹುಟ್ಟು ಹಾಕಲಿಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ್ದು ಹುಟ್ಟು ಹಾಕಿದ್ರು ನಮ್ಮ ಸರ್ ರವೀಂದ್ರನಾಥ್ ಸರ್ ಅವರೇ. ಅವರಿಂದನೇ ಇದು ನಮ್ಮ ಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಗಿದೆ. ಅದು ಹೇಗೆ ಅಂತ ಹೇಳಿದರೆ, ನಾನು 27 ವರ್ಷದಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಈ ಥರ ರವಿದಾಸ್ ಸರ್ ಅವರು ಮುಂಚಿಂದನೂ ಅವರು ಈ ಥರ ಮಕ್ಕಳಿಗೆ ಸಹಾಯ ಮಾಡೋದು, ಬುಕ್ಕು, ಡೊನೇಷನ್ನು, ಫೀಸು, ಈ ಥರದ್ದು ಮುಂಚಿಂದ ಅವರು ಪ್ರೋತ್ಸಾಹ ಮಾಡ್ತಾ ಬರ್ತಾಯಿದ್ರು. ಅದೇ ರೀತಿ ವಿನಯ್ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಗಾಂಧಿನಗರದಲ್ಲಿ. ಅವನು ಇವತ್ತು ಸೈನ್ಸಿಸ್ಟ್ ಆಗಿ ಹೊರಹೊಮ್ಮಿದ್ದಾನೆ. ಅದಲ್ಲದೆ ಇಂಜಿನಿಯರಿಂಗ್ 2-3 ಜನ ಇಂಜಿನಿಯರಿಂಗ್ ಹುಡುಗರು ಓದ್ತಾ ಇದ್ದಾರೆ. ಈಗಲೂ 2-3 ಜನ ಓದ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಸರ್ ಪ್ರೋತ್ಸಾಹ ಕೊಟ್ಟು ಮುಂದೆ ಬರ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗೆ ಆಮೇಲೆ ಈವಾಗಲೂ ಕೂಡ ಈ ಪುಸ್ತಕಗಳನ್ನು ಚೆನ್ನಾಗಿ ಇಟ್ಕೊಂಡು ಸರ್ ಹೇಳಿದ್ದಾರೆ, ಮತ್ತು ಅದ್ರ ಬಗ್ಗೆ ಏನು ಅಷ್ಟೇ ಹೇಳಕ್ಕೆ ಹೋಗೋದಿಲ್ಲ. ಹಿಂದೆಲ್ಲ ಭಾಳ ಕಷ್ಟ ಇತ್ತು, ಆದರೆ ಈಗ ಆ ರೀತಿ ಹಿಂದಿನ ಥರ ಕಷ್ಟಗಳಿಲ್ಲ. ಅದರಿಂದ ನೀವು ಚೆನ್ನಾಗಿ ಓದಿ, ನೀವು ಹೀಗೆ ದೊಡ್ಡವರಾಗಿ ಉದ್ಯೋಗಸ್ಥರಾಗ್ತಿರೋ, ಜಾಬ್ ಮಾಡ್ತಿರೋ, ಹಾಗೆ ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಈ ರೀತಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ಬೇಕು ಎಲ್ಲರಿಗೂ ಅಂತ ಕೇಳ್ಕೊತಾ ಒಂದು 2 ಮಾತು ಹಾಗೂ ಪೋಷಕ ಮಿತ್ರರೇ, ಇವತ್ತಿನ ದಿನ ಅರವಿಂದ ಸೇವಾ ಟ್ರಸ್ಟ್ ವತಿಯಿಂದ ಅರವಿಂದ ರಮೇಶ್ ಅವರು ನಮ್ಮ ಶಾಲೆಗೆ ನೋಟ್ಬುಕ್ಗಳನ್ನು ಕೊಡ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ನಮ್ಮ ಶಾಲೆಗೆ ಸೇವೆ ಮಾಡ್ತಾರೆ. ಹಾಗೆ 2018ರಿಂದನೂ ಇವರು ಈ ಥರ ಸೇವೆಗಳನ್ನು ಸರ್ಕಾರಿ ಶಾಲೆಗಳಿಗೆ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗೆ ಇವರು ನಮ್ಮ ಏರಿಯಾದಲ್ಲಿರೋದು ನನಗೆ ಭಾರಿ ಹೆಮ್ಮೆಯ ವಿಚಾರ. ನಾನು ದಿನಾನು ಆಫೀಸ್ ಹತ್ರ ಹೋಗುವಾಗ ಎಲ್ಲ ಇವ್ರ ಮನೆ ನೋಡ್ತೀನಿ. ಒಂದು ಶಿಸ್ತಾದ ವ್ಯವಸ್ಥೆ. ಅಲ್ಲಿ ಯಾರೇ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ಶಿಸ್ತು ಕಲಿಸಿದ್ದಾರೆ. ಗಾಡಿ ಇಡೋದಾಗಲಿ, ಕಾರ್ಗಳನ್ನು ಪಾರ್ಕಿಂಗ್ ಮಾಡೋದಾಗಲಿ ಎಲ್ಲ ಒಂದು ಶಿಸ್ತಾದ ವ್ಯವಸ್ಥೆ. ನಾವು ಇವ್ರುಗಳನ್ನ ನೋಡಿ ಇನ್ಸ್ಪೈರ್ ಆಗಿ ನಾವು ಶಿಸ್ತಾದ ವ್ಯವಸ್ಥೆ ಮಾಡಬೇಕು ಅಂತ ಈ ಶಾಲೆ ಒಳಗೆ ಬಂದಿದ್ದೀವಿ. ನಂಗೆ ಅಧ್ಯಕ್ಷ ಸ್ಥಾನ ಬೇಡ ಅಂದರೆ ಇವರೊಂದು ಮಾತು ಕೇಳಿದ್ರು, ನಿನಗೆ ಯಾಕೆ ಈಗ ಸ್ಪಿರಿಟ್ ಕಮ್ಮಿ ಆಯಿತಾ ಕೇಳಿದ್ರು. ಆ ಸ್ಪಿರಿಟ್ ಮತ್ತೆ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವರು ಚುಚ್ಚು ಮಾತಿನಿಂದ ನನಗೆ ಮತ್ತೆ ಸ್ಪಿರಿಟ್ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದು ಇವರ ಆಫೀಸಲ್ಲಿ ಇವತ್ತು ದುಡಿಮೆ ಕಡಿಮೆ ಬರ್ತಾಯಿದ್ರು, ಅವರು 5% ಸಮಾಜ ಸೇವೆಗಾಗಿ ಇಟ್ಟಿರೋದು ನನಗೂ ಭಾರಿ ಮನಸ್ಸಿಗೆ ಖುಷಿ ಕೊಟ್ಟಿದೆ. ನಾನು ಸಹ ಈ ಕಳೆದ 3 ವರ್ಷದಿಂದ ಈ ಶಾಲೆಗೋಸ್ಕರ ಪ್ರತಿ ತಿಂಗಳು 2,000 ರಿಂದ 3,000 ರೂಪಾಯಿ ಅಮೌಂಟನ್ನು ಖರ್ಚು ಮಾಡ್ತೀನಿ. ನಾನು ಪ್ರೈವೇಟಲ್ಲಿ ನನ್ನ ಮಗಳನ್ನು ಕಳಿಸಿದ್ರು 30,000 40,000 ಖರ್ಚಾಗ್ತದೆ. ಆ ಉದ್ದೇಶದಿಂದ ಅವಳಿಗೆ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು, ಅವಳು ಎಲ್ಲ ಮಕ್ಕಳ ಜೊತೆ ನ್ಯಾಚುರಲಾಗಿ ಬೆಳಿಬೇಕು ಅನ್ನೋ ಇಂಟ್ರೆಸ್ಟಿಂದ ನಾನು ಸರ್ಕಾರಿ ಶಾಲೆಗೆ ಸೇರಿಸಿದ್ದೀನಿ. ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳಲ್ಲಿ ಯಾವುದೇ ರೀತಿ ಫ್ರೆಂಡ್ಶಿಪ್ ಬೆಳೆಯಲ್ಲ. ಓಡೋಗೋದು, ಪಾಠ ಕೇಳೋದು, ಹಾಗೆ ಮನೆಗೆ ಬರೋದು, ಮತ್ತು ಹೋಮ್ವರ್ಕ್ ಬರೆಯೋದು ಇದೇ ಆಗ್ತೈತೆ. ಇಲ್ಲಿ ಎಲ್ಲ ಮಕ್ಕಳಿಗೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದರಿಂದ ನಾನು ಇಲ್ಲಿ ಸೇರಿಸಿದ್ದೀನಿ. ಮತ್ತು ಇವರು ಈ ಅರವಿಂದ ಸೇವಾ ಟ್ರಸ್ಟ್ ಅವರು ಎಲ್ಲ ಸರ್ಕಾರಿ ಶಾಲೆಗೆ ಫೋಕಸ್ ಮಾಡಿರೋದನ್ನು ನನಗೆ ಭಾರಿ ಹೆಮ್ಮೆಯ ವಿಚಾರ ತಂದಿದೆ. ಇದೇ ಥರ ಅವ್ರ ಸೇವೆ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಈ ಪುಸ್ತಕಗಳು ದೊರೆಯಲಿ. ಅದರಿಂದ ಮಕ್ಕಳು ಚೆನ್ನಾಗಿ ಕಲಿತು ಉತ್ತೇಜನ ಪಡೀಲಿ ಅಂತ ಹೇಳಿ ಮಾತನಾಡ್ತೀನಿ. ಪುಣ್ಯಂ ನೇಚ್ಛಂತಿ ಮಾನವ. ಪುಣ್ಯದ ಫಲ ಎಲ್ಲರಿಗೂ ಬೇಕು, ಆದರೆ ಪುಣ್ಯದ ಕಾರ್ಯ ಮಾಡಲಿಕ್ಕೆ ಯಾರೂ ತಯಾರಾಗೋದಿಲ್ಲ. ಆದರೆ ಪಾಪದ ಫಲ ಯಾರಿಗೂ ಬೇಡ, ಆದರೆ ಹೆಚ್ಚಿನ ಜನರು ಮಾಡ್ತಾ ಇರೋದೇ ಪಾಪದ ಕಾರ್ಯ. ಏನೇ ಇರಲಿ,
ಈ ಅರವಿಂದ ಸೇವಾ ಟ್ರಸ್ಟ್ನವರು ತಮ್ಮ ಏನು ದುಡಿಮೆಯ ಒಂದು ಭಾಗವನ್ನು ಮಕ್ಕಳಿಗೆ ಅಥವಾ ಒಂದು ಈ ಥರ ಸೇವೆಗಳಿಗೆ ಮೀಸಲಿಟ್ಟು ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಶಾಲೆಯಲ್ಲಿ ಬಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಈ ನೋಟ್ಬುಕ್ಗಳನ್ನು ಹಂಚುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅರವಿಂದ ಸೇವಾ ಟ್ರಸ್ಟ್ ಅವರ ರವೀಂದ್ರ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಭಾಗದ ನಗರಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಕುಸುಮಾ ಸುಬ್ಬಣ್ಣ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು. ಇವತ್ತು ಸೇವಾ ಟ್ರಸ್ಟ್ನ ರಮೇಶ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಶಾಲೆಯ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಶಾಲೆಯ ಕ್ರಿಯಾಶೀಲ SDMC ಅಧ್ಯಕ್ಷರಾಗಿರುವ ಶ್ರೀ ಕುಮಾರ್ ಸರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಅಂತೆಯೇ ಇಲ್ಲಿ ಉಪಸ್ಥಿತರಿರುವಂತಹ ಈ ಅರವಿಂದ ಸೇವಾ ಟ್ರಸ್ಟ್ನ ಸಹ ಬಂಧುಗಳು ಹಾಗೂ ಸದಸ್ಯರುಗಳು ಹಾಗೂ ಇಲ್ಲಿ ನಡೆದಿರುವಂತಹ ನಮ್ಮ ಶಾಲೆಯ ಆತ್ಮೀಯ ಪೋಷಕ ವರ್ಗದವರು, ವಿದ್ಯಾರ್ಥಿಗಳು, SDMC ಅವರು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.